ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಸೊ ಪೆಪ್ಪೆದು ಟ್ರೈಲರ್ ನೋಡಿದೆ ನಾನು. ಇಟ್ಸ್ ಎ ರಿವ್ಯೂ. ನಾನು ಹೇಳ್ತಿದ್ದು ರಿವ್ಯೂ, ಇದು ಎಕ್ಸ್ಪ್ಲನೇಷನ್ ವಿಡಿಯೋ ಅಲ್ಲ. ಎಕ್ಸ್ಪ್ಲನೇಷನ್ ವಿಡಿಯೋ ಅಂದ್ರೆ ಹೆಂಗಾಯ್ತು, ಏನಕ್ಕಾಯ್ತು, ಹೇಗಾಗುತ್ತೆ, ಏನೇನು ನಡೆಯುತ್ತೆ ಅನ್ನೋದನ್ನ ಎಕ್ಸ್ಪ್ಲನೇಷನ್ ಅಂತಾರೆ. ರಿವ್ಯೂ ಅಂದ್ರೆ ಯಾವುದೋ ಒಂದು ನೋಡಿರ್ತೀವಿ, ನೋಡ್ಬಿಟ್ಟು ನನಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ರಿವ್ಯೂ ಅನ್ನೋದು. ಸೊ ದಿಸ್ ಇಸ್ ಎ ರಿವ್ಯೂ, ಓಕೆ, ಇಟ್ಸ್ ನಾಟ್ ಅನ್ ಎಕ್ಸ್ಪ್ಲನೇಷನ್ ವಿಡಿಯೋ. ಸೊ ನಾನು ನೋಡ್ದಂಗೆ ಇದು ಓವರ್ ಆಲ್ ಚೆನ್ನಾಗಿತ್ತು, ಒಂದು ಸ್ವಲ್ಪ ಚೆನ್ನಾಗೇ ಇತ್ತು, ಸುಳ್ಳೆ ಕೇಳಬೇಕು. ಓವರ್ ಆಲ್ ಫುಲ್ಲು ಡಾರ್ಕ್ ಆಗಿ ತೋರಿಸ್ಕೊಂಡು ಹೋಗೋರೆ. ಇದರಲ್ಲಿ ಎಲ್ಲ ಥರ ಸೀನ್ಸ್ ಕೂಡ ಹಾಕ್ಬಿಟ್ಟವ್ರೆ. ಯಾಕಂದ್ರೆ A ಸರ್ಟಿಫೈಡ್ ಮೂವಿ ಇದು, ತಲೆನೇ ಕೆಡ್ಸ್ಕೊಳಂಗಿಲ್ಲ. ಹೌದು, ವಿನಯ್ ರಾಜ್ಕುಮಾರ್ ಅವರು ಏನಪ್ಪ ಅದು ಸ್ಟಾರ್ಟಿಂಗಿಂದ ಫ್ಯಾಮಿಲಿ ಡ್ರಾಮಾ, ಕಾಮಿಡಿ ಮತ್ತು ಎಮೋಷ್ನಲ್ ಮೂವೀಸ್ ಮಾಡ್ತಾ ಇದ್ದವರು ಆಲ್ ಆಫ್ ಅ ಸಡನ್ A-rated ಪಿಕ್ಚರ್ ಹಿಡಿದುಬಿಟ್ಟವ್ರೆ. ಹಂಗನ್ಬಿಟ್ಟು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದೀನಿ ಅಂತಲ್ಲ. ಇಟ್ಸ್ ಲೈಕ್ ಈಸ್ ಡೂಯಿಂಗ್ ಸಮಥಿಂಗ್, ಅವ್ರ ಲಿಮಿಟ್ನ ಕ್ರಾಸ್ ಮಾಡ್ಬಿಟ್ಟು ಸಮಥಿಂಗ್ ಈಸ್ ಟ್ರೈಂಗ್ ನ್ಯೂ ಥಿಂಗ್ಸ್, ಓಕೆ. ಯಾಕೆಂದರೆ ಈಗಿನ ಜನ್ರೇಷನ್ಗೆ ದೇ ಲವ್ ದಿಸ್ ಕೈಂಡ್ ಆಫ್ ಸ್ಟಫ್. ಎಲ್ಲ ಥರ ಮಿಕ್ಸ್ಚರ್ ಆಗಿರಬೇಕು, ರಾನೆಸ್ ಇರಬೇಕು, ಆಮೇಲೆ ಸ್ಟೋರಿ ಜಾಸ್ತಿ ಗ್ರಿಪ್ ಇರಬೇಕು, ಆ್ಯಕ್ಷನ್ ಇರಬೇಕು, ಬ್ಲಡ್ ವೈಲೆನ್ಸ್ ಇರಬೇಕು. ಈ ಥರ ಸ್ಟೋರಿ ತುಂಬ ಇಷ್ಟಪಡ್ತಾರೆ. ಸೊ ಇಟ್ ಮೇಕ್ಸ್ ಸೆನ್ಸ್ ಅವರು ಆ ಥರ ಜಾನ್ರಗಳನ್ನ ಬಿಟ್ಟು ಈ ಜಾನ್ರ ಒಳಗಡೆ ನುಗ್ಗಿರೋದು ಒಂಥರ ಡಿಫ್ರೆಂಟ್ ಅಪ್ರೋಚ್. ಸೊ ನನಗೆ ಅನ್ಸೋ ಪ್ರಕಾರ ಈ ಮೂವಿಲಿ ಇನ್ನೂ ಏನಾದ್ರು ಎಕ್ಸ್ಪೆಕ್ಟೇಷನ್ಸು, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಇದ್ದರೆ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಿಕಾಸ್ ಕೆಲವೊಂದೊಂದು ಎಲಿಮೆಂಟ್ಸ್ ಇಲ್ಲಿ ಅವರೇ ತೋರಿಸಿದ್ದಾರೆ. ಸೊ ಇಲ್ಲೊಂದು ನೀರಿಗೋಸ್ಕರ ಕಿತ್ತಾಡ್ತಾ ಇರ್ತಾರೆ ಎರಡು ಫ್ಯಾಮಿಲಿ. ಅದರಲ್ಲಿ ಒಂದು ಫ್ಯಾಮಿಲಿ ಜಾಸ್ತಿನೇ ಬ್ರೂಟಲ್ ಆಗಿ ಕೊಲೆ ಆಗುತ್ತೆ, ಇನ್ನೊಂದು ಫ್ಯಾಮಿಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅಲ್ಲಿ ಪೆಪ್ಪೆ ಕೂಡ ಒಂದು ವೆರಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ. ಪೆಪ್ಪೆ ಅಂದರೆ ಏನೋ ಒಂದು ವಿಯರ್ಡ್ ಅನ್ನೋ ಹೆಸರು ಅಂತ ಅನ್ನಿಸ್ಬೋದು, ಬಟ್ ವಿನಯ್ ರಾಜ್ಕುಮಾರ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಒಂದು ಪರ್ಟಿಕ್ಯುಲರ್ ಸೀನ್ ಟ್ರೈಲರಲ್ಲೇ. ಸೊ ಅವು ಒಂದೊಂದು ಭಾವನೆಗಳ ಥರ ಸಪ್ರೇಟ್ ವರ್ಡ್ಸ್ ಅದು. ಸೊ ಪೆಪ್ಪೆ ಈಸ್ ಸಮಥಿಂಗ್ ಕೂಲ್, ರೆಸ್ಪಾನ್ಸಿಬಿಲಿಟಿ, ಇನ್ನೂ ಏನೋ ಐತೆ ಆ ವರ್ಡ್ಸ್, ನಾನು ಕೇಳಿಸ್ಕೊಂಡು ಬರ್ತಾಬಿಟ್ಟೆ, ಸಾರಿ, ಇಟ್ಸ್ ಓಕೆ. ಸೊ ಇಟ್ಸ್ ಲೈಕ್ ಸಮಥಿಂಗ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ನೋಡಿದ್ರೆ ಚೆನ್ನಾಗೇ ಐತೆ. ನನಗೆ ಓವರ್ ಆಲ್ ಟ್ರೈಲರ್ ಓಕೆ, ಬಟ್ ಪಿಕ್ಚರ್ ಹೆಂಗೆ ಮಾಡಿರ್ತಾರೋ ಅದು ಅವ್ರಿಗೆ ಗೊತ್ತು. ನಾನು ಇದ್ರ ಬಗ್ಗೆ ಇನ್ನೂ ಡೀಟೇಲ್ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ. ಬಿಕಾಸ್ ಒಂದ್ಸರಿ ಮಾಡಿಬಿಟ್ಟು ಅವ್ರು ನಾನು ಕತೆ ಲೀಕ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನನಗೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟರು ಅನ್ನೋರು, ಆಯ್ತಾ. ನಾನು ಯಾವುದು ಲೀಕು ಮಾಡಿಲ್ಲ, ಬರೀ ಟ್ರೈಲರಲ್ಲಿ ಇದ್ದಿದ್ದನ್ನು ಹೇಳಿದ್ಕೆ ನಾನೇ ಲೀಕ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನನಗೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟರೆ. ಸೊ ಇಲ್ಲೂ ನೆಕ್ಸ್ಟ್ ಹಂಗೆ ಆಗ್ಬಿಟ್ರೆ ನನಗೆ ಭಯ. ಸೊ ಬೇಡ, ಅದಕ್ಕೋಸ್ಕರ ರಿವ್ಯೂ ಮಾಡ್ತಾ ಇದ್ದೀನಿ, ಸರಿನಾ. ಪಿಕ್ಚರ್ ರಿಲೀಸ್ ಆದ್ಮೇಲೆ ನಾನು ಏನು ಬೇಕಾದ್ರೂ ಮಾತಾಡ್ಕೋಬೋದು, ಅವಾಗ ಅವ್ರು ಏನು ಮಾತಾಡಲ್ಲ. ಬಟ್ ಏನಾಗೋಯ್ತು, ಟ್ರೈಲರ್ ಟೈಮಲ್ಲಿ ಐ ಶುಡಂಟ್ ಟಾಕ್ ಅಬೌಟ್ ದ ಸ್ಟೋರಿ ಹೇಳ್ಬಿಟ್ರೆ ಇಲ್ಲೇ, ಅಂದರೆ ಸ್ಟೋರಿ ಹೇಳಿರಲಿಲ್ಲ, ಅದು ಒಂದು ಸ್ವಲ್ಪ ಗ್ಲಿಮ್ಸ್, ಅಂದರೆ ಹಿಂಗೆ ನಡಿಬಹುದು ಅಂತ ಹೇಳಿದ್ರು ಜನಕ್ಕೆ ಬೇಜಾರು, ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಡ್ತಾರೆ, ಭಯ ನಮಗೆ. ಯಾಕೆ ಹೋಗ್ಲಿ ಬಿಡಿ, ಪೆಪ್ಪೆ ಅವರೇ ಪ್ಲೀಸ್ ನೀವು ನನಗೆ ಯಾರು ಕಾಪಿರೈಟ್ ಸ್ಟ್ರೈಕ್ ಕೊಡಕ್ಕೆ ಹೋಗ್ಬಿಡಿ. ನಾನು ಏನು ಹೇಳಿಲ್ಲ ಈ ರಿವ್ಯೂದಲ್ಲಿ, ಬರೀ ಎಕ್ಸ್ಪ್ಲೇನು ಮಾಡ್ತಲ್ಲ. ಇಟ್ಸ್ ಜಸ್ಟ್ ಎ ರಿವ್ಯೂ, ನನಗೇನು ಅನ್ನಿಸ್ತು ಅಂತ ಎಕ್ಸ್ಪ್ಲೇನ್ ಮಾಡಿಲ್ಲ, ಓಕೆ. ಡೋಂಟ್ ಗಿವ್ ಮಿ ಎನಿ ಕಾಪಿರೈಟ್ ಸ್ಟ್ರೈಕ್ ಪ್ಲೀಸ್. ಎಮ್ಮೋರ್ ಥರ ಕಾಪಿರೈಟ್ ಸ್ಟ್ರೈಕ್ ಕೊಡಬೇಡಿ ಪ್ಲೀಸ್. ಸೊ ನಿಮ್ಮ ಬಗ್ಗೆ ನಾನು ಏನು ಕೆಟ್ಟದಾಗ ಮಾತಾಡಿಲ್ಲ, ಅದರಲ್ಲೂ ನಾನೇನು ಮಾತಾಡಿಲ್ಲ, ಬಟ್ ಹೇಳ್ತಾ ಇರೋದು. ಸೊ ಓವರ್ ಆಲ್ ಪೆಪ್ಪೆ ಇಸ್ ಅ ವೆರಿ ಗುಡ್ ಮೂವಿ, ಯು ಕ್ಯಾನ್ ವಾಚ್. ಆ್ಯಂಡ್ ನೋಡೋಣ ಯಾವ ಥರ ಬರುತ್ತೆ. A-rated ಕೊಟ್ಟವ್ರೆ, ಫ್ಯಾಮಿಲಿ ಜೊತೆ ನೋಡೋಕ್ಕಾಗಲ್ಲ, ಫಸ್ಟೇ ಹೇಳ್ಬಿಟ್ಟಿದ್ದೀನಿ. 18+ ಕಂಟೆಂಟ್ ಇದೆ ಇದರಲ್ಲಿ. ಸೊ ಇಟ್ಸ್ ನಾಟ್ ಲೈಕ್ ಭೀಮಾದಲ್ಲಿ ಬರೀ ಡ್ರಗ್ಸ್ ವಿಷ ಕೆಟ್ಟ ಮಾತಿತ್ತು, ಬಟ್ ಇದರಲ್ಲಿ ಮೋರ್ ದೆನ್ ದಟ್ ಇಟ್ಸ್ ದೇರ್. ಟ್ರೈಲರ್ ನೋಡಿದ್ರೇ ಗೊತ್ತಾಗುತ್ತೆ ನೋಡಿದವ್ರಿಗೆ. ಸೊ ಎಸ್, ಡೆಫಿನೆಟ್ಲಿ ಭೀಮಾ ಅವರು ಕೂಡ ಎಷ್ಟು ಸ್ಮಾರ್ಟಾಗಿ ಆಡಿದ್ರು ಅಂದರೆ ಎಲ್ಲೂ ಮೆನ್ಷನೇ ಮಾಡಿರಲಿಲ್ಲ ನಮ್ದು A-rated ಮೂವಿ ಅನ್ನೋ ಥರ ಲಾಸ್ಟ್ ಎಂಡಿಂಗ್ ತನಕ. ಇವ್ರು ಏನು ಮಾಡಿ ಸ್ಟಾರ್ಟಿಂಗಲ್ಲೇ ಹೇಳ್ಕೊಂತವ್ರೆ ನಾವು A-rated ಮೂವಿ. ದಟ್ ಮೀನ್ಸ್ ದೇ ಆರ್ ಟಾರ್ಗೆಟಿಂಗ್ ದ ಮೇನ್, ಅದೇ ಅಡಲ್ಟ್ ಆಡಿಯನ್ಸ್ನೇ ಟಾರ್ಗೆಟ್ ಮಾಡ್ತವ್ರೆ. ಈ ಥರ ಆಡಿಯನ್ಸ್ A-rated ಮೂವಿ ನೋಡಬೇಕು ಅಂತ ಆಸೆ ಪಡೋರ್ಗೆ ಟಾರ್ಗೆಟ್ ಮಾಡ್ತವ್ರೆ ಇವರು ಪೆಪ್ಪೆ ಟೀಮ್ ಅವರು. ಬಿಕಾಸ್ ಯಾಕೆಂದ್ರೆ ಈಗಿನ ಜನ್ರೇಷನ್ಗೆ A-rated ಮೂವಿ ಅಂದರೆ ಏನು ಅಷ್ಟೊಂದು ಇದು ಇಫೆಕ್ಟ್ ಆಗಲ್ಲ. ಬಟ್ ಅದೇ ಪೇರೆಂಟ್ಸ್ ಅವ್ರು ಸ್ವಲ್ಪ ಯೋಚನೆ ಮಾಡ್ಬೋದು ಏನು A-rated ಮೂವಿ ಅಂತ. ಬಟ್ ಈಗಿನ ಜನ್ರೇಷನ್ ಅವ್ರಿಗೆ A-rated ಇಸ್ ನಥಿಂಗ್, ಬಿಕಾಸ್ ದೇ ವಾಚ್ ವೆಬ್ ಸೀರೀಸ್ ಆ್ಯಂಡ್ ಆಲ್ ಮ್ಯಾನ್. ವೆಬ್ ಸೀರೀಸ್ ಎಲ್ಲ A-rated ಇರುತ್ತೆ, ಬಟ್ ಹಂಗಂದ್ರೆ ನೋಡ್ತಿರೋ ತಾನೆ ಹಂಗೆ. ಸೊ ಲೆಟ್ಸ್ ಹೋಪ್ ಚೆನ್ನಾಗಿರ್ತದ್ಲಿ ಅಂತ ನಾನು ಕೇಳ್ಕೊತೀನಿ. ಅದು ಬಿಟ್ಟರೆ ಇನ್ನೇನು ಎಕ್ಸ್ಪ್ಲನೇಷನ್ ಮಾಡಲ್ಲ, ಹೇಳಿದ್ದೀನಿ ಮೊದಲೇ. ಇದು ರಿವ್ಯೂ ಅಷ್ಟೇ, ಇಟ್ಸ್ ಜಸ್ಟ್ ಎ ರಿವ್ಯೂ. ಎಮ್ಮಲ್ಲಿ ಆಗಿದ್ದ ತಪ್ಪನ್ನ ಇದ್ರಲ್ಲಿ ಆಗೋದು ಬೇಡ, ಅದಕ್ಕೆ ಇದರ ರಿವ್ಯೂ ಥರನೇ ಮಾಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬಾಯ್ ಬಾಯ್.